ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ಸ್ನ. ಈ ವಿಡಿಯೋದಲ್ಲಿ ಮಗುಗೆ ಹೇಗೆ ಸ್ನಾನ ಮಾಡಿಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಆಯಿಲ್ ಮಸಾಜ್ ಮಾಡೋದು ಹೇಗೆ ಅಂದ್ಬಿಟ್ಟು ಭಾಗ 1 ಅಂತ ಹಾಕಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಆ್ಯಕ್ಚುಲಿ ನಾನು ಇವಾಗ ಸ್ನಾನ ಮಾಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ ಹೇಗೆ ಅಂತ. ಸಾಕು ಹಿಡ್ಕೊಂಡು ಮಲಗಿದಲ್ಲ, ಹಂಗೆ ಮಲ್ಕೊಳ್ಳೋ. ಆಯ್ತು, ಇರಪ್ಪ ತಲೆ ಎತ್ತು ಬರೆದಿರಿ. ಯಾಕೆ ಅದರಲ್ಲಿ ಸೋಪ್ ಹಾಕಲ್ವಾ? ಎಣ್ಣೆ ಜಾಸ್ತಿ. ಅಲ್ಲ ನೋಡಿದ್ರಲ್ಲ ಹೇಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅಂತ. ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಅಂದರೆ, ನಾನು 2 ಕಡೆನೂ ಮಣೆ ಇಟ್ಕೊಂಡಿದ್ದೀನಿ. ಸೇಮ್ ಸ್ಟ್ರೈಟಾಗೇ ಇರಬೇಕು. ನಾನು ಕೂತ್ಕೊಳ್ಳೋದು ಡೌನ್ ಆಗಿ ಮತ್ತು ಕಾಲು ಇಟ್ಕೊಳ್ಳೋದು ಅಪ್ಪಾಗೂ ಇಟ್ಕೋಬೇಡಿ, ಮತ್ತು ನೀವು ಕೂತ್ಕೊಳ್ಳೋದು ಫುಲ್ಲು ಹೈಟಾಗಿ ಕಾಲು ಡೌನಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. 2 ಒಂದೇ ಸಮ ಇರಲಿ, ಕೂತ್ಕೊಳ್ಳೋದು ಮಣೆ ಮತ್ತು ಕಾಲು ಹಾಕ್ಕೊಳ್ಳೋ ಮಣೆ ಕೂಡ. ಒಬ್ರೊಬ್ರು ಕುತ್ಕೊಳ್ಳೋಕೆ ಮಾತ್ರ ಮಣೆ ಹಾಕ್ಕೊಂಡು, ನಾನೇನು ಪಾಪುನ ಯಾವ ಪೊಸಿಷನಲ್ಲಿ ಇಟ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದೀನಲ್ಲ ಅದೇ ಪೊಸಿಷನಲ್ಲಿ ಇಟ್ಕೊಂಡು ಸ್ನಾನ ಮಾಡಿಸ್ತಿರ್ತಾರೆ. ಮತ್ತು ಫುಲ್ ಸ್ಲೋಪ್ ಆಗಿರುತ್ತೆ ಕಾಲು. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಪಾಪುಗೆ ಮೂಗಿಗೆ, ಬಾಯಿಗೆ ಮತ್ತು ಕಿವಿಗೆ ನೀರು ಹೋಗೋ ಸಾಧ್ಯತೆ ಇರುತ್ತೆ. ಯಾರು ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಹಿಂಗೆ ಸ್ಟ್ರೈಟಲ್ಲೇ ಇಟ್ಕೊಂಡು ಮಗುಗೆ ಸ್ನಾನ ಮಾಡಿಸಿ. ಕಿವಿಗೆ, ಬಾಯಿಗೆ ಯಾವುದೇ ಕಾರಣಕ್ಕೂ ನೀರು ಹೋಗೋದಿಲ್ಲ. ಕುಡಿ. ಮಲ್ಕೊತಾನ ಏನಕ್ಕ ಮಲ್ಕೊತಾನ, ಅದಕ್ಕೆ ಸೈಲೆಂಟ್ ಆಗೋದು. ಇಲ್ಲ ಅಂದ್ರೆ Mary had a little lamb, little lamb, little lamb. Mary had a little lamb, its fleece was white as snow. And everywhere that Mary went, Mary went, Mary went. And everywhere that Mary went, the lamb was sure to go. It followed her to school one day, school one day, school one day. It followed her to school one day, which was against the rules. It made the children laugh and play, laugh and play, laugh and play. It made the children laugh and play to see a lamb at school. And so the teacher turned it out, turned it out, turned it out. And so the teacher turned it out, but still it lingered near and waited patiently about, patiently about, patiently about, and waited patiently about till Mary did appear. ನಾನು ನನ್ನ ಪಾಪುಗೆ ಹಿಮಾಲಯ ಸೋಪು ಮತ್ತು ಹಿಮಾಲಯ ಶಾಂಪೂನೇ ಯೂಸ್ ಮಾಡೋದು. ಆ್ಯಕ್ಚುಲಿ ನನ್ನ ಮಗಳಿಗೆ ಸೆಪಾಮೈಡ್ ಫಸ್ಟ್ 3 ಮಂತ್ಸ್ ಯೂಸ್ ಮಾಡಿದೆ.
ಸೊ ಇದು ಸೇಮ್ ಏನು ಅಂತ ಡಿಫ್ರೆಂಟ್ ಏನು ಕಾಣಿಸ್ಲಿಲ್ಲ. ಸೊ ಅದರಿಂದ ನಾನು ನನ್ನ ಮಗುಗೆ ಸೆಬಾಮೆಡ್ ಏನು ಯೂಸ್ ಮಾಡಿಲ್ಲ, ಇವನಿಗೆ ಹಿಮಾಲಯನೇ ಸ್ಟಾರ್ಟ್ ಮಾಡಿದ್ದೀನಿ. ಹುಡ್ತಾಗಿಂದ ಇದನ್ನೇ ಯೂಸ್ ಮಾಡಿರೋದು ನಾನು. ಯಾವುದೇ ಸೋಪ್ ಆಗಲಿ ಶಾಂಪೂ ಆಗಲಿ ಯಾವುದು ಚೇಂಜ್ ಮಾಡಿಲ್ಲ. ಬಾಯಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಜಾಸ್ತಿ ಫುಲ್ ಹತ್ತ ಹಾಕಿ ತೆಗಿಬೇಡಿ. ಜಸ್ಟ್ ಬಾಯಲ್ಲಿ ಹಾಲೆಲ್ಲ ಕುಡ್ದಿದ್ದೆಲ್ಲ ಬಾಯಲ್ಲೇ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆ ಕಡೆ ಈ ಕಡೆ ದವಡೆ ಕಡೆ ಮತ್ತು ನಾಲಿಗೆ ಮಾತ್ರ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಹಾಲೇನಾದ್ರು ಇದ್ದರೆ ತೆಗೀರಿ, ಅಷ್ಟೇ ಸಾಕು. ಸೊ ನೋಡಿ, ಈ ಥರ ಮಗುವಿಗೆ ಸ್ನಾನ ಮಾಡಿಸೋದು. ನಿಮಗೆ ಈ ವಿಡಿಯೋ ಇಷ್ಟ